ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ನಾಳೆಗೆ ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡಿಬೇಕಾಗಿತ್ತು. ಅಷ್ಟೊತ್ತಿಗೆ ಸಂಘರ್ಷ ಉಂಟಾಗ್ಬಿಟ್ಟು ಒಬ್ಬರ ಜೀವ ಹೋಗಿದೆ. ಹಂಗಾಗಿ ನಾಳೆ ಈ ಕಾರ್ಯಕ್ರಮ ನಡೆಯುತ್ತಾ ನಡೆಯಲ್ವಾ ಅನ್ನೋದೇ ಪ್ರಶ್ನೆ ಇರೋದು. ವಾಲ್ಮೀಕಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇರುತ್ತಾ ಇರಲ್ವಾ? ಫೈರಿಂಗ್ ಆದ ಬಳಿಕ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಕಾರ್ಯಕ್ರಮ ನಡೆಸಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಇದೆಯಂತೆ. ಕಾರ್ಯಕ್ರಮದ ಬಗ್ಗೆ ಗೊಂದಲದಲ್ಲೇ ಕಾಂಗ್ರೆಸ್ ಮುಖಂಡರಿದ್ದಾರೆ. ಕಾಂಗ್ರೆಸ್ ಮುಖಂಡರು ಇರಬಹುದು, ಆದ್ರೆ ಪೊಲೀಸರ ಪರ್ಮಿಷನ್ ಬೇಕಲ್ಲ. ಈ ಹೊತ್ತಲ್ಲಿ ಪರ್ಮಿಷನ್ ಸಿಗುತ್ತಾ ಅನ್ನೋದು ಪ್ರಶ್ನೆ. ಎಸ್ಪಿ ಸರ್ಕಲ್ ಬಳಿ ಕಾರ್ಯಕ್ರಮಕ್ಕೆ ಅದ್ದೂರಿ ಸಿದ್ಧತೆಗಳಾಗಿದೆ. ನಿನ್ನೆಯಷ್ಟೇ ಕಾರ್ಯಕ್ರಮ ಸ್ಥಳಕ್ಕೆ ಶಾಸಕ ಭರತ್ ರೆಡ್ಡಿ ಅವರು ಕೂಡ ಬಂದು ಅದನ್ನ ಅವಲೋಕನ ಮಾಡಿದ್ರಂತೆ. ಭರತ್ ರೆಡ್ಡಿ ಜೊತೆ ಅವರ ಪತ್ನಿ ಕೂಡ ಆಗಮಿಸಿದ್ರು. ಈಗಾಗಲೇ ವೇದಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಿರ್ಮಿಸಿದ್ದಾರೆ. ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತ ವೇದಿಕೆ ನಿರ್ಮಾಣಗೊಂಡಿದೆ. ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಬಟ್ ಈಗ ಬಳ್ಳಾರಿ ನಗರದಲ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗಳಾಗಿ ಒಬ್ಬರ ಜೀವ ಹೋಗಿದೆ ಅನ್ನೋ ಕಾರಣಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಲುಪಿತ್ತು. ಈಗ ಹತೋಟಿಗೆ ತರೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಮತ್ತೆ ಕಾರ್ಯಕ್ರಮ ನಡೆಯೋ ಹೊತ್ತಿಗೆ ಗಲಾಟೆ ಗದ್ದಲಗಳಾಗ್ಬಿಟ್ರೆ ಇಂಥದ್ದೊಂದು ಆತಂಕ ಇದೆ. ಹಂಗಾಗಿ ಪರ್ಮಿಷನ್ ಸಿಗುತ್ತಾ ಇಲ್ವಾ? ಪೊಲೀಸರ ಒಪ್ಪಿಗೆ ಬೇಕಾಗುತ್ತೆ. ಬಟ್ ಏನಾಗುತ್ತೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಈಗಲೂ ಕೂಡ ಗೊಂದಲ ಮುಂದುವರಿತಾ ಇದೆ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇತ್ತು ಅಂತ ಮೋಸ್ಟ್ಲಿ ನಾರಾ ಭರತ್ ರೆಡ್ಡಿ ಅವರ ಪತ್ನಿನೇ ಮುಂದೆ ನಿಂತ್ಕೊಂಡು ಕಾರ್ಯಕ್ರಮದ ಅಷ್ಟು ಸಿದ್ಧತೆಗಳ ಬಗ್ಗೆ ಅವರು ಪರಿಶೀಲನೆ ಮಾಡಿರುವಂತಹ ದೃಶ್ಯ. ಪ್ರತಿ ಹಂತದಲ್ಲೂ ಮಾಹಿತಿ ಪಡ್ಕೊಂಡಿದ್ದಾರೆ. ಕಾರ್ಯಕ್ರಮದ ಅಷ್ಟು ಸಿದ್ಧತೆಗಳನ್ನ ಕೂಡ ಗಮನ ಇಟ್ಟು ನೋಡಿದವರು. ಬಟ್ ಈಗ ಇದೇ ಕಾರ್ಯಕ್ರಮದ ಪ್ರಯುಕ್ತ ಇಡೀ ಬಳ್ಳಾರಿ ನಗರದಲ್ಲಿ ಬ್ಯಾನರ್ಗಳನ್ನ ಅಳವಡಿಸಬೇಕು ಅಂತ ಮುಂದಾದಾಗ ಆರಂಭ ಆಗಿರುವಂತಹ ಗಲಾಟೆ ಒಬ್ಬರ ಜೀವ ಹೋಗೋ ಮಟ್ಟಿಗೆ ಅದು ಸಂಘರ್ಷಕ್ಕೆ ತಲುಪಿತ್ತು ಅಂತ. ಇದಾದ ಬಳಿಕ ಈಗ ನಾಳೆ ಕಾರ್ಯಕ್ರಮ ಇರುತ್ತಾ ಇಲ್ವಾ, ನಡೆಸ್ತಾರ ನಡೆಸಲ್ವಾ, ಪೊಲೀಸರ ಅನುಮತಿ ಸಿಗುತ್ತಾ ಸಿಗಲ್ವಾ, ಇಂಥ ಅನೇಕ ಪ್ರಶ್ನೆಗಳಿದೆ. ಬಟ್ ಇಲ್ಲಿ ತನಕ ನಾಳೆಯ ಕಾರ್ಯಕ್ರಮದ ಬಗ್ಗೆ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ. ಆಲ್ರೆಡಿ ಸಾಕಷ್ಟು ಖರ್ಚು ವೆಚ್ಚ ಮಾಡಿ ಕಾರ್ಯಕ್ರಮದ ಆಯೋಜನೆಗೆ ಸಿದ್ಧತೆಗಳು ಆಗೋಗಿದೆ. ಅಂದ್ರೆ ಕಾರ್ಯಕ್ರಮ ನಾಳೆ ನಡೆಸಲೇಬೇಕು ಅಂತ ತಯಾರಿಗಳು ಆಗೋಗಿದೆ. ಬೃಹತ್ ವೇದಿಕೆ ನಿರ್ಮಿಸಲಾಗಿದೆ. ಹಾಗಾಗಿ ನಡೆಸ್ತಾರ ನಡೆಸಲ್ವಾ ಅನ್ನೋದು ಕೂಡ ಪ್ರಶ್ನೆ. ಬರೀ ನೀವು ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ಪರ್ಮಿಷನ್ ಕೊಟ್ಬಿಡಲ್ಲ, ಆಗ್ಬಿಡ್ಲಿ ಕಾರ್ಯಕ್ರಮ ಅಂತ ಹೇಳಕ್ಕಾಗಲ್ಲ. ಕಾರಣ ಬಳ್ಳಾರಿ ನಗರದ ಪರಿಸ್ಥಿತಿನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಫ್ ಸಪೋಸ್ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟರೂ ಕೂಡ ಕಷ್ಟ, ಕ್ಯಾನ್ಸಲ್ ಮಾಡಿದ್ರು ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದ್ದಂಗೆ ಕಾಣಿಸುತ್ತೆ ಬಳ್ಳಾರಿ ನಗರದಲ್ಲಿ. ಹಾಗಾಗಿ ಪೊಲೀಸರ ನಿರ್ಧಾರ ಏನಾಗಿರುತ್ತೆ ಈ ವಿಚಾರದಲ್ಲಿ ಅನ್ನೋದು ಕುತೂಹಲ. ಓಕೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸ್ಪಾಟ್ ಇಂದ. ವೆಂಕಟೇಶ್, ಸದ್ಯ ಬಳ್ಳಾರಿ ನಗರದಲ್ಲಿ ಪರಿಸ್ಥಿತಿ ಹೆಂಗಿದೆ? ಸಹಜ ಸ್ಥಿತಿಗೆ ಮರಳಿದೆಯಾ? ಜೊತೆಗೆ ನಾಳೆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಗೊಂದಲಗಳಿದೆ, ನಡೆಯತ್ತಾ ನಡೆಯಲ್ಲ, ಪೊಲೀಸರ ನಿರ್ಧಾರ ಹೆಂಗಿದೆ ಅಂತ? ಹೌದು ಶ್ರುತಿ, ಏನು ನಿನ್ನೆ ರಾತ್ರಿ ಸಾಕಷ್ಟು ಗೊಂದಲಕ್ಕೀಡಾಗಿದ್ದಂಥ ಈ ಒಂದು ಗಲಾಟೆ ಏನಿದೆ, ಈಗ ಪೊಲೀಸರು ತಹಬದಿಗೆ ತರುವತ್ತ ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. ನಾನೀಗ SP ಸರ್ಕಲ್ನಲ್ಲಿದ್ದೀನಿ. SP ಸರ್ಕಲ್ನ ಚಿತ್ರಣವನ್ನು ನಾನು ತೋರಿಸ್ತೀನಿ. ಎಂದಿನಂತೆ ಜನಜೀವನ ಇರ್ತಕ್ಕಂಥದ್ದು, ಮನೆಯಿಂದ ಜನರು ಕೂಡ ಹೊರಗಡೆ ಬಂದು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅದರ ಜೊತೆಗೆ ಏನು ನಾಳೆ ಕಾರ್ಯಕ್ರಮ ಮಾಡಲಿಕ್ಕೆ ಉದ್ದೇಶಿಸಿರುವಂಥ ವೇದಿಕೆ ಏನಿದೆ, ವೇದಿಕೆ ಇದೀಗ ಸಜ್ಜು ಮಾಡ್ತಾ ಇದ್ದಾರೆ. ವೇದಿಕೆ ಕಾರ್ಯ ಈಗ ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ನಾಳೆ ಶತಾಯುಗತಾಯ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ SP ಸರ್ಕಲ್ನಲ್ಲಿ ಇರ್ತಕ್ಕಂಥ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಮೈಕು ಮತ್ತು ಸ್ಟೇಜ್ ಲೈಟು ಹೀಗೆ ಬೇರೆ ಬೇರೆ ಕಾರ್ಯಗಳು ಈಗ ಬರದಿಂದ ಆರಂಭವಾಗಿದೆ. ಬೆಳಿಗ್ಗೆ ಅಷ್ಟೇ ಕಾರ್ಯಕ್ರಮ ರದ್ದಾಗುತ್ತೆ ಅನ್ನುವಂಥ
ಮಾಹಿತಿಗಳು ಲಭ್ಯವಾಗಿದ್ವು. ಆದರೆ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮವನ್ನು ನಾವು ರದ್ದು ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಕಡಾಖಂಡಿತವಾಗಿ ಶಾಸಕ ಭರತ್ ರೆಡ್ಡಿ ಅವರು ಹೇಳಿದ್ರಿಂದ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸರು ಕೂಡ ಬಂದೋಬಸ್ತ್ಗಾಗಿ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ತಯಾರು ಮಾಡ್ಕೊಂಡಿದ್ದಾರೆ. ಚಿತ್ರದುರ್ಗ, ವಿಜಯನಗರ ಮತ್ತು ಕೊಪ್ಪಳದಿಂದ ಬಂದೋಬಸ್ತ್ಗಾಗಿ ಮೆನ್ಗಳನ್ನು ಕರೆಸಿರ್ತಕ್ಕಂಥದ್ದು ನಾವೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ಏನು ಹಸಿರು ಪರದೆ ಇರತಕ್ಕಂಥ ಏನು ಜಾಗ ಇದೆ, ಇದೇ ಜಾಗದಲ್ಲಿ ನಾಳೆ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಇಡೀ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಹಾಕಿದ್ದು. ಸೊ ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ನಾಳಿನ ಕಾರ್ಯಕ್ರಮಕ್ಕೆ ಪೊಲೀಸರನ್ನ ತಂಡೋಪತಂಡವಾಗಿ ಬಂದೋಬಸ್ತ್ಗೆ ಈಗ ರೆಡಿ ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಭಾಗಗಳಿಂದ ಅಂದರೆ ಚಿತ್ರದುರ್ಗ, ಕೊಪ್ಪಳ, ವಿಜಯನಗರದಿಂದ ಬಂದಿರತಕ್ಕಂಥ ಸಿಬ್ಬಂದಿಗಳೇನಿದೆ ಆ ಸಿಬ್ಬಂದಿಗಳ ರೋಲ್ ಕಾಲ್ ಮಾಡುವಂಥ ಕೆಲಸ ಕೂಡ ಈಗ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾಳಿನ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಜರಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನು ಈಗ ಪೊಲೀಸರು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಈಗ 10 ಗಂಟೆಗೆ 10:10ವರೆಗೆ ಭರತ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿ ಇರ್ತಕ್ಕಂಥದ್ದು, 11 ಗಂಟೆಗೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿ ಇರ್ತಕ್ಕಂಥದ್ದು. ಇವ್ರ ಮೇಲೆ ಆರೋಪ ಮತ್ತು ಪ್ರತ್ಯಾರೋಪ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರದಲ್ಲಿ ಬ್ಯಾನರ್ ಕಟ್ಟತಕ್ಕಂಥ ಏನು ಈ ಒಂದು ಇದರಲ್ಲಿ ಸಾಕಷ್ಟು ಗೊಂದಲಾಗಿತ್ತು. ಬಳ್ಳಾರಿ ನಗರವೇ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ನಿನ್ನೆ. ಆದರೆ ರಾತ್ರಿ ಪೊಲೀಸರು ಈ ಒಂದು ಏನು ಪ್ರಕ್ಷುಬ್ಧ ವಾತಾವರಣ ತಿಳಿಗೊಳಿಸಲಿಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿರ್ತಕ್ಕಂಥದ್ದು. ಹೀಗಾಗಿ ಜನಜೀವನ ಇದೀಗ ಸಹಜ ಸ್ಥಿತಿಯತ್ತ ಮಾಡತಕ್ಕಂಥದ್ದು. ಶ್ರುತಿ, ಓಕೆ ವೆಂಕಟೇಶ್, ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಂತಹ ಈ ಕಾರ್ಯಕ್ರಮ ಅದು ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಆ ಭಾಗದ ಅಷ್ಟು ಜನನಾಯಕರು ಒಗ್ಗಟ್ಟಾಗಿ ಮಾಡಬೇಕಾದಂತಹ ಕಾರ್ಯಕ್ರಮ, ಇದರಲ್ಲಿ ವೈಮನಸ್ಸು ಮೂಡುತ್ತೆ. ಸಾವಿನ ಮೇಲೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾಳೆ ಅಂತ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ಸಲ್ವಾ? ಯಾಕಂದ್ರೆ ರಾಮುಲು ಅವರು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಅವರು ಕೂಡ ಭಾಗಿಯಾಗಬೇಕಾಗಿತ್ತು ಕಾರ್ಯಕ್ರಮದಲ್ಲಿ. ಬಟ್ ಅವ್ರನ್ನೆಲ್ಲ ದೂರ ಇಟ್ಟು ಒಬ್ಬರ ಸಾವಾಗಿದೆ. ಅದಾದ ಬಳಿಕ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಅಷ್ಟರ ಮಟ್ಟಿಗೆ ಸಂಭ್ರಮ ನೋಡೋದಕ್ಕೆ ಸಿಗೋದು ಸ್ವಲ್ಪ ಡೌಟ್ ಅಂತ ಅನಿಸ್ತಾ ಇದೆಯಾ ಹೆಂಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನು ಈ ಒಂದು ಜಾಗದಲ್ಲಿ ಏನು ನಾಳೆ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇದರ ಹಿಂದೆ ಇನ್ನೂ ಒಂದು ವಾಲ್ಮೀಕಿ ಮೂರ್ತಿ ಇರತಕ್ಕಂಥದ್ದು. ಸೊ ಹೀಗಾಗಿ ಒಂದೇ ವೃತ್ತದಲ್ಲಿ ಎರಡೆರಡು ವಾಲ್ಮೀಕಿ ಮೂರ್ತಿಗಳು ಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನ ಈಗಾಗಲೇ 3-4 ದಿನಗಳ ಹಿಂದಷ್ಟೇ ಪತ್ರಿಕಾಗೋಷ್ಠಿಯನ್ನ ಮಾಡಿ ಶ್ರೀರಾಮುಲು ಅವರು ಅದರ ವಿರುದ್ಧ ಅಪಸ್ವರವನ್ನ ಎತ್ತಿದ್ರು. ಆದರೂ ಕೂಡ ನಾವು ಈ ಒಂದು ಜಾಗದಲ್ಲಿ ಏನು ವಾಲ್ಮೀಕಿ ಪುತ್ಥಳಿಯನ್ನು ನಾವು ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಭರತ್ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಿದ್ರು. ಆದರೆ ನಿನ್ನೆ ಇಡೀ ದಿನ ಬಳ್ಳಾರಿ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಬ್ಯಾನರ್ಗಳನ್ನು ಹಾಕಿದ್ರು. ಇಡೀ ನಗರದಲ್ಲಿ ಸುಮಾರು 100 ಬ್ಯಾನರ್ಗಳನ್ನು ಈಗಾಗಲೇ ಭರತ್ ರೆಡ್ಡಿ ಬೆಂಬಲಿಗರು ಹಾಕಿದ್ರು. ಆದರೆ ನಿನ್ನೆ ಸಂಜೆ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನು ಬ್ಯಾನರ್ಗಳನ್ನು ಹಾಕ್ತಕ್ಕಂಥ ಸಂದರ್ಭದಲ್ಲಿ ಗೊಂದಲ ಉಂಟಾಗಿ ಫೈರಿಂಗ್ ಆಗಿತ್ತು. ಆ ಫೈರಿಂಗ್ನಲ್ಲಿ ಅವರು ವ್ಯಕ್ತಿಯು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತ ಕೂಡ ಮೃತಪಟ್ಟಿದ್ದ. ಸೊ ಇದೆಲ್ಲವನ್ನ ಗಮನಿಸಿದ್ರೆ ಇದು ಏನು ವಾಲ್ಮೀಕಿ ಪುತ್ಥಳಿ ಅನಾವರಣ ವಿಚಾರ ಈಗ ರಾಜಕೀಯ ತಿರುವು ಪಡ್ಕೊಳ್ತಾ ಇದೆಯಾ ಅಂತಕ್ಕಂಥದ್ದು. ಸೊ ಈ ಹಿಂದೆಯೂ ಕೂಡ ಜನಾರ್ದನ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರ ಮಧ್ಯೆ ಸಾಕಷ್ಟು ವೈಮನಸ್ಸುಗಳಿದ್ವು. ಅವು ಈಗ ಎದ್ದು ಬಿದ್ದಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಎದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ವಾಲ್ಮೀಕಿ ಮೂರ್ತಿ ಅನಾವರಣ ವಿಚಾರ ಇದೀಗ ಸಾಕಷ್ಟು ಉದ್ವಿಗ್ನತೆಗೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಬಳ್ಳಾರಿ ನಗರದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಈಗಾಗಲೇ ಪೊಲೀಸರು ಕೈಗೊಂಡಿರ್ತಕ್ಕಂಥದ್ದು. ನಿನ್ನೆ ಇಡೀ ರಾತ್ರಿ ಗಲ್ಲಿಗಳಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಪೊಲೀಸರು ಕೈಗೊಂಡಿದ್ದಾರೆ. ಜೊತೆಗೆ ಈ ಒಂದು ಸ್ಥಳದಲ್ಲಿ ಅಂದರೆ SP ಸರ್ಕಲ್ ಈಗೇನು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗುತ್ತೆ ಈ ಒಂದು ಜಾಗದಲ್ಲಿಯೂ ಕೂಡ 144 ಸೆಕ್ಷನ್ ಜಾರಿಯನ್ನ ಮಾಡಿದ್ದಾರೆ. ಜೊತೆಗೆ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರ ಮನೆ ಮುಂಭಾಗದಲ್ಲೂ ಕೂಡ 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದಾರೆ. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಮನೆಗೂ ಕೂಡ ಬಿಗಿ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ರಾಜಶೇಖರ್ ಏನು ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದ ಈ ಒಂದು ಘಟನೆಯಲ್ಲಿ ಆತನ ಮನೆಗೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾಳೆ ಈ ಒಂದು ಜಾಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ನಾವು ನಿಲ್ಲಿಸಲ್ಲ, ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ಮತನ್ನ ಈಗ ಭರತ್ ರೆಡ್ಡಿ ಅವರು ಹೇಳಿದ್ರಿಂದ ಪೊಲೀಸ್ ಇಲಾಖೆಗೆ ಇದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಬಿಗಿ ಭದ್ರತೆ ಕೊಡಬೇಕಾದಂಥ ಜವಾಬ್ದಾರಿ ಪೊಲೀಸ್ ಇಲಾಖೆ ಮೇಲೆ ಇರೋದ್ರಿಂದ ಬಂದೋಬಸ್ತ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ಸಿದ್ಧತೆಗಳನ್ನ ಬಳ್ಳಾರಿ ಪೊಲೀಸರು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಶ್ರುತಿ, ಓಕೆ ವೆಂಕಟೇಶ್, ಈಗ ನೀವೇ ಹೇಳ್ದಂಗೆ ಆಲ್ರೆಡಿ ಅಲ್ಲಿ ವಾಲ್ಮೀಕಿ ಪ್ರತಿಮೆ ಇದೆ.
ಆ ಕೂಗಳತೆ ದೂರದಲ್ಲಿ ಮತ್ತೊಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಸಿದ್ಧ ಆಗ್ತಾ ಇರುವಂತ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರಿ. ಒಂದ್ಸಾರಿ ಜಾಗದ ಪರಿಚಯ ಮಾಡಿಸಬಹುದಾ? ಎಷ್ಟು ಕೂಗಳತೆ ದೂರದಲ್ಲಿ ಎರಡೆರಡು ಪ್ರತಿಮೆಗಳ ನಿರ್ಮಾಣ, ಯಾಕಾಗಿ, ಯಾರ ಓಲೈಕೆಗಾಗಿ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಹಂಗಂದ್ರೆ ಒಂದೊಂದೇ ಜಾಗದಲ್ಲಿ ಈ ರೀತಿ ಪ್ರತಿಮೆ ಅನಾವರಣಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿನ ನಾಯಕರು ಅನ್ನೋದು ಪ್ರಶ್ನೆ. ಖಂಡಿತವಾಗ್ಲೂ ಶ್ರುತಿ, ನಾನೀಗ ಅದನ್ನು ನಿಮಗೆ ತೋರಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಏನು ಇದು ಇತ್ತೀಚೆಗೆ ಅಂದರೆ ಸುಮಾರು 4-5 ತಿಂಗಳುಗಳಲ್ಲಿ ಈ ಒಂದು ಜಾಗವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ತುಂಬಾ ಕಂಜೆಸ್ಟ್ ಆಗಿದ್ದಂತ ಈ SP ಸರ್ಕಲ್ ಏನಿದೆ, ಈ SP ಸರ್ಕಲ್ ಅನ್ನ ವೈಡ್ ಮಾಡುವ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡುವಂತ ಕೆಲಸ ಶಾಸಕ ಭರತ್ ರೆಡ್ಡಿ ಅವರು ಮಾಡಿದ್ರು. ಆದರೆ ಅದರ ಜೊತೆಗೆ ಏನು ಅರುಣ್ ಯೋಗಿರಾಜ್ ಅಂದ್ರೆ ಅಯೋಧ್ಯೆಯ ರಾಮನ ಮೂರ್ತಿ ಕೆತ್ತಿದ್ದಂತ ಅರುಣ್ ಯೋಗಿರಾಜ್ ಅವರ ಕೈಯಿಂದ ಈ ಪುತ್ಥಳಿಯನ್ನ ಮಾಡಿಸಿರ್ತಕ್ಕಂಥದ್ದು. ಸೊ ಇದರ ಹಿಂಭಾಗದಲ್ಲಿ ಅಂದ್ರೆ ಕೂಗಳತೆ ದೂರದಲ್ಲೇ ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಎದುರುಗಡೆ ಇರ್ತಕ್ಕಂಥ ಮೂರ್ತಿ ಏನಿದೆ, ಆ ಒಂದು ಜಾಗದಲ್ಲಿ ಈಗಾಗಲೇ ವಾಲ್ಮೀಕಿ ಮೂರ್ತಿ ಇರ್ತಕ್ಕಂಥದ್ದು. ಸೊ ಒಂದು ಮೂರ್ತಿ ಇದ್ದಾಗ ಮತ್ತೊಂದು ಮೂರ್ತಿಯ ಅವಶ್ಯಕತೆ ಇತ್ತ ಅಂತಕ್ಕಂಥ ಪ್ರಶ್ನೆ ಈಗ ಕೆಲವು ನಾಯಕರು ಕೇಳ್ತಕ್ಕಂಥದ್ದು. ಇನ್ನು ಕೆಲವು ನಾಯಕರು 2 ಪುತ್ಥಳಿ ಇರಲಿ ಬಿಡಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎರಡೆರಡು ಪುತ್ಥಳಿ ಏನಿದೆ ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಶ್ರುತಿ, ನಾನೀಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಹಿಂಭಾಗದಲ್ಲಿ ಅಂದ್ರೆ ಈ ಮೂರ್ತಿಯ ಹಿಂಭಾಗದಲ್ಲೇ ಮತ್ತೊಂದು ವಾಲ್ಮೀಕಿ ಪುತ್ಥಳಿ ಇದ್ರೂ ಕೂಡ ಮತ್ತೊಂದು ಪುತ್ಥಳಿ ಅನಾವರಣಕ್ಕೆ ಇದೀಗ ಶಾಸಕರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ರಾಜಕೀಯ ಗೊಂದಲಗಳಿಗೆ ಈ ಪುತ್ಥಳಿ ಅನಾವರಣ ಸಾಕ್ಷಿಯಾಗಿರ್ತಕ್ಕಂಥದ್ದು ಶ್ರುತಿ.